ನಮಸ್ಕಾರ. UI ಮೂವಿ ಉಪೇಂದ್ರ ಈ ರಿವ್ಯೂ ವಿಡಿಯೋ ಅಲ್ಲಿದು. ಈ ಫಿಲ್ಮ್ ಬಗ್ಗೆ ನನ್ನ ಒಪಿನಿಯನ್. ನಾನು ನಿನ್ನೆ ಫಿಲ್ಮ್ ನೋಡಿದೆ. ಇದು ಸರಿನೂ ಇರ್ಬೋದು, ತಪ್ಪಿರ್ಬೋದು, ಕೆಲವು ಜನಕ್ಕೆ ಲೈಕ್ ಆಗ್ಬೋದು, ಕೆಲವು ಜನಕ್ಕೆ ಲೈಕ್ ಆಗ್ಲಿಕ್ಕಿಲ್ಲ. ಐ ಡೋಂಟ್ ಮೈಂಡ್. ಇದು ನನ್ನ ಒಪಿನಿಯನ್. ಆಕ್ಚುಲಿ ಉಪೇಂದ್ರ ಸರ್ ಮೊದಲು ಹಿಡ್ಕೊಂಡು ನಾವು ಸಣ್ಣವ್ರಿಂದ ಹಿಡಿದು ಹಿಡ್ಕೊಂಡು ಫಿಲ್ಮ್ ನೋಡ್ಕೊತ ಬಂದಿವಲ್ಲ, ಎಲ್ಲ ಅವರು ಡೈರೆಕ್ಷನ್ ಮೂವಿ ಒಳಗೆ ಅವ್ರು ಆಕ್ಟಿಂಗ್ ಮಾಡಿದ್ದು ಫಿಲ್ಮ್ನ ಕನ್ಸಿಡರ್ ಮಾಡಿಲ್ಲ. ಅವರು ಖುದ್ದು ಹೇಳ್ಯಾರ, ನಾನು ಹೊಟ್ಟೆಪಾಡಿಗೆ ಅಷ್ಟೇ ಆಕ್ಟಿಂಗ್ ಮಾಡತ್ತೀನಿ, ನಂದು ಫ್ಯಾಷನ್ ಇರೋದು, ನಂದು ಮೇನ್ ಟೇಸ್ಟ್ ಇರೋದು ಡೈರೆಕ್ಷನ್ ಅಂತ ಅವರೇ ಖುದ್ದು ಇಂಟರ್ವ್ಯೂನ ಹೇಳ್ಯಾರ. ನಾವು ಅದನ್ನ ಒಪ್ಕೋತೀವಿ. ಅವ್ರ ಆಕ್ಟಿಂಗ್ದು ನಾನು ಕೌಂಟ್ ಮಾಡಂಗಿಲ್ಲ. ಅವ್ರದ್ದು ಡೈರೆಕ್ಷನ್ ಮಾಡಿದ ಫಿಲ್ಮ್ಗಳು ಏನದಾವಲ್ಲ, ಅವರು ನಮ್ಮ ಒಳಗೆ ನಾವು ಏನು ಥಿಂಕ್ ಮಾಡುತ್ತೀವಿ, ಈ ಸದ್ ನಾನು ನಿಜ ಜೀವನದಲ್ಲಿ ಈ ಸದ್ ನನಗೆ ಹಿಂಗೆ ಅನ್ಸದ, ಈ ಸದ್ ನಾ ಹಿಂಗೆ ಮಾಡ್ಬೇಕು ಅಂತೀನಿ. ಬಟ್ ಕೆಲವು ಬಾಂಡಿಂಗ್ಸ್ ನನ್ನನ್ನು ತಡೆ ಹಿಡಿತಾವ. ರೂಲ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನನ್ನ ಬಲ್ಲಿ ಅದು ಮಾಡಕ್ ಆಗದೆ ಇರ್ಬೋದು, ಅಂಥವು ನಮಗೆ ತಡೆ ಹಿಡಿತಾವ. ಬಟ್ ಇದನ್ನೇ ಉಪೇಂದ್ರ ಸರ್ ಅಬ್ಸರ್ವ್ ಮಾಡ್ಯಾರ. ಅಬ್ಸರ್ವ್ ಮಾಡಿ ಉಪೇಂದ್ರ ಏನ್ ಮಾಡ್ಯಾನ, ಆ ಫಿಲ್ಮ್ ಒಳಗ ಇದನ್ನ ನೀ ಮಾಡದೆ ಅಂದ್ರೆ ಇದ್ರ ರಿಸಲ್ಟ್ ಹಿಂಗಿರ್ತದ, ಈ ಟೈಪ್ ಹಿಂಗಿರ್ತದ ಅಂತ ಹೇಳಕ್ ಪ್ರಯತ್ನ ಪಟ್ರು. ಪ್ರತಿಯೊಂದು ಫಿಲ್ಮ್ ಒಳಗು ಆಗಿರ್ಬೋದು, ಸೂಪರ್ ಆಗಿರ್ಬೋದು, ಉಪ್ಪಿಟ್ಟು ಆಗಿರ್ಬೋದು, ಇದು ಬಂದಿದ್ದು UI ಆಗಿರ್ಬೋದು, ಎಲ್ಲದ್ರೊಳಗೂ ಇದನ್ನೇ ಹೇಳಕ್ ಅವರು ಪ್ರಯತ್ನ ಪಟ್ಟಾರ. ನಮ್ಮ ಮನಸ್ಸು ಏನ್ ಥಿಂಕ್ ಮಾಡ್ತದಲ್ಲ, ಅದನ್ನ ಪರದೆ ಒಳಗ, ದೊಡ್ಡ ಪರದೆ ಒಳಗ ಅದನ್ನ ಅವ್ರು ತೋರಿಸಿದ ನಾವು ನಮಗೇನ್ ಅನಿಸ್ತದ, ಆ ಜಾಗದಾಗ ನಾನೇ ಇದ್ರ ಈ ಟೈಪ್ ಮಾಡ್ತಿದ್ದೆ, ಮಾಡ್ಬೇಕು, ಮಾಡಿದ್ರೆ ಹಿಂಗ ಆತದ ಅನ್ನೋ ಒಂದು ಸಬ್ಜೆಕ್ಟ್ ಮ್ಯಾಟರ್ನ ಬಹಳ ಥಿನ್ ಲೈನ್ ಅದು ಸೈಕಾಲಜಿ ಕಾನ್ಸೆಪ್ಟ್ ಒಳಗೆ ಬರ್ತದ. ಆ ಥಿನ್ ಲೈನ್ ಆ ಮನುಷ್ಯ ಗ್ರಿಪ್ ಐತದ ಅದ್ರ ಬಗ್ಗೆ. ಬಿಕಾಸ್ ಆಫ್ ದಿಸ್ ಥಿನ್ ಲೈನ್ ಅಂದ್ರ ಜನಕ್ಕೆ ಏನ್ ಬೇಕು, ಜನ ಹೆಂಗ್ ಅದಾರ ಅದನ್ನೇ ಅವ ಹೊಳ್ಳಿ ಕತಿ ರೂಪದಾಗ ನಮಗ ಒಂದು ಮಾಧ್ಯಮ ಮುಖಾಂತರ ಹೇಳ್ತಾನಲ್ಲ, ಅವಾಗ ನಮಗೇನ್ ಅನ್ಸ್ಬಿಡ್ತದ, ನಮಗ್ ಕನ್ನಡಿ ಹಿಡ್ದಂಗ ನಮ್ ಮುಖ ನಮಗೇನ್ ನೋಡ್ಕೊಂಡಂಗ ಅನ್ಸ್ಬಿಡ್ತದ. ಅದು ಒಳ್ಳೇದಾಗಿತ್ತಂದ್ರು ನಮಗ, ಕೆಟ್ಟದಾಗಿತ್ತಂದ್ರು ನಮಗ. ಅಬ್ವಿಯಸ್ಲಿ ನಾವು ಕೆಟ್ಟದೇ ಜಾಸ್ತಿ ಮಾಡೀವಿ. ಅಬ್ವಿಯಸ್ಲಿ ನಮಗ ಸಂಬಂಧ ಇರ್ಲಾರ್ದು ಅಥವಾ ನಮ್ ಕೈಲಿ ಆಲಾರ್ದ ಸಬ್ಜೆಕ್ಟ್ಗಳೇ ನಮ್ಮ ಸುತ್ತಮುತ್ತ ಅದಾವ. ಈ ಸದ್ಯ ಅದೇನೋ ಗಾದೆ ಮಾತು ಐತಲ್ಲ, ಬಡವನ ಸಿಟ್ಟು ದವಡೆಗೆ ಮೂಲ ಅಂತ ಹೇಳಿ. ಹಂಗ ನಾವು ಎಷ್ಟೇ ನಮ್ ಕೈಲಿ ಇದನ್ನ ಮಾಡ್ಬೇಕು, ಈ ಸೊಸೈಟಿ ಈ ಸದ್ಯ ಏನೋ ನೋ ಪಾರ್ಕಿಂಗ್ ಅಥವಾ ಈಗ ನಮ್ಮ ಅಪೋಸಿಟ್ ಒಬ್ಬ ಗಾಡಿ ಬರ್ತಾನಪ್ಪ, ರಾಂಗ್ ಸೈಡ್ ಇಂದ ಬರ್ತಾನ, ಅವನಿಗೆ ನಾ ಹೊಡಿಬೇಕು ಅಂತ ಅನಸ್ತದ, ಮನಸ್ಸಲ್ಲೇ ಹೋಗಿ ಹೊಡಿಬೇಕು ಅಂತ ಅನಸ್ತದ. ಬಟ್ ನಾ ಹೊಡ್ಯಕ್ ಆಗಂಗಿಲ್ಲ. ಇದನ್ನೇ ಫಿಲ್ಮ್ ಒಳಗೆ ಹೇಳಕ್ ಹೋಗ್ಯ ನಾವು. ಅದ್ರ ಎದ್ದು ಹೊಡೆದ್ ನೋಡು ಈ ಟೈಪ್. ಯಾವ್ದೋ ಒಂದು ಸುಂದರವಾದ ಹಿಂಗ ಯಾರ ಹೆಂಗಸರು ಲೇಡೀಸ್ ಕಂಡ್ರ ಅವ್ರಿಗೆ ಮಾತಾಡ್ಸ್ಬೇಕು ಅನಸ್ತದ, ಮಾತಾಡ್ಸಿ ನೋಡು ಮುಂದೆ ಏನಾಗ್ತದ. ಈ ಟೈಪ್ ಅನ್ನೋ ಒಂದು ಮೆಂಟಾಲಿಟಿ ಇದು ಎಲ್ಲರ ಮನಸ್ಸಿನಾಗೂ ಐತಿ. ಆಸೆ ಅನ್ನೋದು ಹೆಣ್ಣು ಹೊಣ್ಣು ಮಣ್ಣು ಮೇಲೆ ಎಲ್ಲರಿಗೂ ಐತಿ. ಆದ್ರೆ ಅದನ್ನ ಸಂದರ್ಭ ತಕ್ಕಂಗ ಅವ್ರ ಚೌಕಟ್ನಾಗ ಬದುಕಾತಾರ. ಈ UI ಇಂಟರ್ವ್ಯೂ ಒಳಗ ಉಪೇಂದ್ರ ಸರ್ ಒಂದು ಮಾತು ಹೇಳಿದ್ರು. ಆಕ್ಚುಲಿ ನಾವು ರಿಯಲ್ ಆಗಿ ಆಕ್ಟ್ ಮಾಡತ್ತಿದ್ದು ಸ್ಕ್ರೀನ್ ಮೇಲಲ್ಲ, ಇಲ್ಲಿ ನಮ್ ನಿಜ ಜೀವನದಲ್ಲಿ. ಆಕ್ಚುಲಿ ನಾವೆಲ್ಲರೂ ಇಲ್ಲಿ ನಾವು ಅದೀವಲ್ಲ, ನಾವೆಲ್ಲರೂ ಆಕ್ಟಿಂಗ್ ಮಾಡತ್ತೀವಿ. ಮನ್ಯಾಗ ಆಕ್ಟಿಂಗ್ ಮಾಡ್ತಿ, ಹೊರಗೆ ಆಕ್ಟಿಂಗ್ ಮಾಡ್ತಿ, ಫ್ರೆಂಡ್ಸ್ ಮುಂದೆ ಆಕ್ಟಿಂಗ್ ಮಾಡ್ತಿ, ಅಲ್ಲಿ ನಿನ್ ವರ್ಕ್ ಏರಿಯಾ, ಆಫೀಸ್ ಆದ್ರೆ ಆಫೀಸ್, ಬಿಸ್ನೆಸ್ ಆದ್ರೆ ಬಿಸ್ನೆಸ್, ಎಲ್ಲಾ ಕಡೆ ಆಕ್ಟಿಂಗ್ ಮಾಡತ್ತೀವಿ ನಾವು. ಸ್ವಂತ ಅನ್ನೋದು ಬಾಳ ಆದ್ರೆ ಕುಡಿತೀವಲ್ಲ ಕುಡ್ದಾಗ ಅಷ್ಟೇ ನಮ್ ಸ್ವಂತ ನೇಚರ್, ನಮ್ದು ಏನ್ ನಿಜವಾದ ಫ್ಯಾಕ್ಟ್ ಮನಸ್ಸಿನಾಗ ಐತಲ್ಲ, ಫಿಲ್ಟರ್ ಇರ್ಲಾರೆ ಅವಾಗ ಅಷ್ಟೇ ಹೊರಗೆ ಬರ್ತದ. ಆದ್ರೆ ಅದು ರೆಗ್ಯುಲರ್ ಮಾಡಕ್ ಆಗಂಗಿಲ್ಲ. ನಾರ್ಮಲ್ ಡೈಲಿ ಲೈಫ್ನಾಗ ನೀ ಆ ಟೈಪ್ ನಿನ್ ಮನಸ್ಸಿನಾಗ ಇದ್ದದ್ ನೀ ಎಕ್ಸ್ಪೋಸ್ ಮಾಡ್ಬೇಕು ಅಂದ್ರ ದಮ್ ಬೇಕು, ಮುಕ್ಕಳ್ಯಾಗ ದಮ್ ಬೇಕು. ಅದು ಆಗಂಗಿಲ್ಲ. ಅದನ್ನೇ ಉಪೇಂದ್ರ ಕಂಡಿಡಿಕೇಶನ್ದ ಅದನ್ನೇ ಫಿಲ್ಮ್ ಒಳಗೆ ಹೇಳಕ್ ಹೋಗ್ಯಾನ. ನೀವು ಬೇಕಾದಂಗ ಉಪೇಂದ್ರ ಅನ್ನೋ ಫಿಲ್ಮೇ ನೋಡ್ರಿ, ಅದ್ರೊಳಗ ಆದ್ರೂ ಭಾರಿ ನೀಟಾಗಿ ಹೇಳ್ಕೊತ ಹೋಗ್ಯಾನ. ನಮ್ಮ ಮನಸ್ಸಿನಾಗ ಏನ್ ಅನ್ಕೊಳತ್ತೀವಿ, ಅದನ್ನ ಏನ್ ಮಾಡ್ಬೇಕನ್ನತ್ತೀವಿ, ಅದನ್ನ ನಾವು ಫಿಲ್ಮ್ ನಾವು ಮಾಡಿ ತೋರ್ಸಾತಾನ. ಹಂಗಾಗಿ ಜನಕ್ಕೆ ನಾವು ಕನೆಕ್ಟ್ ಆಗ್ಯಾನವ. ಈ UI ಒಳಗೂ ಅಷ್ಟೇ. ಈ ಪೊಲಿಟಿಷಿಯನ್ಸ್, ನನಗಂತೂ ಈ ಫಿಲ್ಮ್ ನೋಡೋಣ ಅಥವಾ ಈಗಿನ ರೊಟೀನ್ ಒಳಗ ನೋಡೋಣ, ಈ ರಾಜಕಾರಣಿಗಳ ಮೇಲೆ ಇಟ್ಟು ಸಿಟ್ಟು ಬರತ್ತದಂದ್ರ ಈ ಪಾಲಿಟಿಷಿಯನ್ ಸುಳೆ ಮಕ್ಕಳಿಗೆ ನಾವ್ನ ಈ ಫಿಲ್ಮ್ ಕಟ್ ಹಾಕಿ ಅವ್ರಿಗೆ ತೋರಿಸ್ಬೇಕು ನೋಡಿ. ಆಕ್ಚುಲಿ ಅಟ್ ಸಿಟ್ಟು ಬರತ್ತ. ಯಾಕಂದ್ರ ನಮಗೆ ಗೊತ್ತಿಲ್ಲದನ್ನ ನಮಗ್ ತುಳಿಯತ್ತಾರ. ಅವರು ಇದನ್ನ ಒಂದು ಬಿಸ್ನೆಸ್ ಅಂತ ಬಂದಾರ. ಈ ಪೊಲಿಟಿಕಲ್ ಒಳಗ ಬಿಸ್ನೆಸ್ ಅಂತ ಬಂದಾರ. ಆಕ್ಚುಲಿ ಅವ್ರು ನಮ್ ಕೈಯನ್ ಸೇವಕರು. ಹೋಟ್ ಹಾಕಿ ನಮ್ಮನ್ ಸೇವೆ ಮಾಡ್ಬೇಕು. ನಮಗ್ ರೋಡ್ ಏನ್ ಫೆಸಿಲಿಟಿ ಏನದಾವಲ್ಲ, ದಿನಬಳಕೆ ವಸ್ತುಗಳಾಗಿರ್ಬೋದು, ಆಕ್ಚುಲಿ ನಮಗೇನ್ ರೊಕ್ಕ ಬರ್ತದಲ್ಲ ಫಂಡ್, ಅದನ್ನ ಯೂಸ್ ಮಾಡ್ಕೊಂಡು ನಮಗ್ ಏನ್ ಬೇಕು. ಈಗ ನಾರ್ಮಲ್ ಗ್ರಾಮ ಪಂಚಾಯತಿ ಒಳಗ
ನಮಗೇನ್ ರೋಡ್ ಲೈಟ್ ನೀರ ಹಿಂಗೇನ್ ಅದಾವಲ್ಲ ಹಂಗ ನಮ್ಮ ಸಿಟಿ ಲೆವೆಲ್ನಾಗ ಕರ್ನಾಟಕ ಲೆವೆಲ್ನಾಗ ಇಂಡಿಯಾ ಲೆವೆಲ್ನ ನಮಗೇನ್ ಬೇಕು ಕೊಡಂತ ಸೇವಕರು ಅವರು ನಮ್ ರೆಪ್ರೆಸೆಂಟೇಟಿವ್. ಬಟ್ ಅವ್ರು ಹೆಂಗ್ ಬಂದಾರಂದ್ರ ಬಿಸ್ನೆಸ್ ವೇಲೆ ಬಂದಾರ. 10 ರೂಪಾಯಿ ಕೊಡೋದು 100 ರೂಪಾಯಿ ಜೊಕ್ಕೊಳೋದು. ನಾವ್ ಎಷ್ಟು ಮೋಸ ಹೋಗಿವಿ, ನಮ್ ಪೇರೆಂಟ್ಸ್ ಎಷ್ಟು ಮೋಸ ಹೋಗ್ಯಾರ, ನಮ್ ಹಿರಿತಲೆಗಳು ಎಷ್ಟು ಮೋಸ ಹೋಗ್ಯಾರ. ಈ ಪ್ರೆಸೆಂಟ್ ನಮಗ್ ಈಗ 1 ಹೊತ್ತಿನ ಊಟ ಹಾಕಿ ಅವ್ರು 3 ಹೊತ್ತಿನ ಊಟ ಅವ್ರು ತಿನ್ನತಾರ. ಇದನ್ನ ಈಗಿನ ಅವ್ರ ಕಾಲ್ಮಾನಗಳು ನೋಡಿ ನನಗೂ ಅನಿಸ್ತು. ಈ ಫಿಲ್ಮ್ ಒಳಗೆ ಎಕ್ಸಾಕ್ಟ್ ಉಪೇಂದ್ರ ಎಕ್ಸಾಕ್ಟ್ ಹೆಂಗ್ ಪಾಲಿಟಿಷಿಯನ್ ಸುಳೆ ಮಕ್ಕಳು ಹೆಂಗ್ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಾರದು. ಅತಿ ದೊಡ್ಡ ಬಿಸ್ನೆಸ್ ಪಾಲಿಟಿಕ್ಸ್. ಅರ್ಥ ಮಾಡ್ಕೋರಿ, ಪಾಲಿಟಿಷಿಯನ್ಗಳಿಗೆ ನಾವು ಕೈ ಮುಗಿತೀವಿ, ನಮಸ್ಕಾರ ಮಾಡ್ತೀವಲ್ಲ, ನಮ್ ಬೆನಿಫಿಟ್ಗೋಸ್ಕರ ಮಾಡತ್ತೀವಿ ನಾವು. ಯಾವ ಚೇಲ ಅಥವಾ ಯಾವ್ದೋ ಏನೋ ಒಂದು ಸ್ಯಾಂಕ್ಷನ್ ಮಾಡ್ದ, ಯಾವ್ದೋ ಒಂದು ಸಹಿ ಹಾಕೊಟ್ಟ ನನಗೆ ಕೆಲಸ ಆಯ್ತು ಅಂತ ನಾವು ಮಾಡತ್ತೀವಿ. ಬಟ್ ಆಕ್ಚುಲಿ ನಮ್ಮ ಹಕ್ ಏನ್ ಅನ್ನೋದು ನಮಗ್ ಅರ್ಥ ಮಾಡ್ಕೋಬೇಕು. ಅದನ್ನೇ ಉಪೇಂದ್ರ ಹೇಳ್ಯಾನ. ಆ ಟೈಪ್ ಮಾಡ್ಲಾರೆ ನಾವು ಈ ಪರಿಸ್ಥಿತಿ ಆಗಿದೀವಿ. ಯಾವತ್ತು ಏನೋ ಆಗ್ಬೇಕಾಗಿತ್ತು, ಈ ಪೊಲಿಟಿಷಿಯನ್ ಕೈಯ ಸಿಕ್ಕು ಎಲ್ಲದ್ರೊಳಗು ಓದಾ ಹುಡುಗರು ಕನ್ನಡ ಸಾಲಿ ಸಬ್ಜೆಕ್ಟ್ ಸೋದಕ್ಕೆ ಅವ್ರಿಗೆ ಹೆಂಗ್ ಬೇಕು ಹಂಗ್ ಡಿಸೈನ್ ಮಾಡ್ಕೊಂಡಾರ. ಇವೆಲ್ಲ ಮ್ಯಾಟರ್ಸ್ ಏನದಾವಲ್ಲ, ನೀವು ಚಂದಗೆ ಪೊಲಿಟಿಷಿಯನ್ ಅಬ್ಸರ್ವ್ ಮಾಡಿ ನೋಡ್ಕೊರಿ. ಬಿಸ್ನೆಸ್ ವೇಲೆ ಬಂದಾರ. ಅವ್ರಿಗೆ ವೋಟ್ ಬ್ಯಾಂಕ್ ಹೆಂಗ್ ಬೇಕು ಹಂಗ್ ಚೇಂಜ್ ಮಾಡ್ಕೊಂಡಾರ. ಸಣ್ಣ ಹುಡುಗ ಕನ್ನಡ ಸಾಲಿ ಹೋಗೋ ಹುಡುಗ ಚಾಪ್ಟರ್ ಬುಕ್ ಪ್ರಿಂಟ್ ಮಾಡಿಸ್ತಾರಲ್ಲ, ಪ್ರಿಂಟ್ ಒಳಗ ವೋಟ್ ಹೆಂಗ್ ಕನ್ವರ್ಟ್ ಬೇಕು ಅಂತ ಸಬ್ಜೆಕ್ಟ್ಗಳು ಹಾಕೋತ ಬಂದಾರ. ಇದು ನಮಗ್ ಗೊತ್ತೇ ಆಗಿಲ್ಲ. ಮೆಚುರಿಟಿ ಬಂದು ಡಿಬೇಟ್ ಬರೋ ಮಟ್ಟ ನಮ್ಗೆ ಇದು ಮ್ಯಾಟರೇ ಗೊತ್ತಿಲ್ಲ. ಹಂಗೆ ಎಲ್ಲಾ ಸಬ್ಜೆಕ್ಟ್ ಒಳಗು ಒಂದು ಲೀಡರ್ಕಿ ಹಿಡಿದು ಅವ್ರು ಏನೇನ್ ನಮ್ಮ ಫೆಸಿಲಿಟಿ ಇದಾವಲ್ಲ ಎಲ್ಲ ಕಸ್ಕೊಂಡಾರ. ಸೊ ಇದನ್ನೇ ಚಂದ ಹೇಳ್ಯಾನ. ಮತ್ತೆ ನಾವು ಆಸ್ ಅ ಪ್ರಜೆಗಳು, ಆಸ್ ಅ ಆಡಿಯನ್ಸ್ ಏನ್ ಕರಿತೀವಲ್ಲ, ನಮಗೂ ಮೆಟ್ ತಗೊಂಡ್ ಹೊಡಿಬೇಕು. ಯಾಕಂತಂದ್ರ ನಾವು ನಮಗ್ ಸಂಬಂಧಪಟ್ಟಿದ್ ಬಿಟ್ಟು ಅವ ಯಾವನೋ ಸುಳೆ ಮಗ ಆಕ್ಟರ್ ಅತ್ತ, ಅವ ಯಾವ ಸುಳೆ ಮಗ ಪೊಲಿಟಿಷಿಯನ್ ಅತ್ತ, ಅವ ಯಾವ ಅವನ ಲೈಫ್ ನಾಗ ಏನಾಯ್ತಲ್ಲ ಅದನ್ನ ತಗೊಂಡ್ ಕಿಶಿಂದ ನಾವು ಚಂತನ ರೀಲ್ಸ್ ನೋಡಿದೆ, ಮೊಬೈಲ್ ನೋಡಿದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ರೊಕ್ಕ ಖರ್ಚು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ. ನಾವು ನಿನ್ನ ಮುಕುಳಿ ತಗೊಳಕ್ಕೆ ನಿನ್ನ ಬಲ್ಲಿ ರೊಕ್ಕ ಇಲ್ಲ, ನಿನ್ನ ಸಂಸಾರ ನಡ್ಸಕ್ ನಿನಗ ಆಗಲಾಗ್ಯದ. ಮಂದಿ ಲೈಫ್ ತಗೊಂಡು ನೀನು ಎಂಜಾಯ್ಮೆಂಟ್ ಮಾಡ್ಕೋತ ಹೊಂಟಿ. ಇದನ್ನ ಎಕ್ಸಾಕ್ಟ್ ಉಪೇಂದ್ರ ಮೆಟ್ ತಗೊಂಡ್ ಹೊಡೆದಂಗೆ ಹೇಳ್ಯಾನ. ಮುಂದ್ ನನಗೊಂದು ಏನ್ ಯೋಚನೆ ಬರ್ತದ, ಮುಂದ್ ಒಂದ್ ದಿವಸ ಉಪೇಂದ್ರ ಡೈರೆಕ್ಷನ್ ಮಾಡ್ತಾನ, ಫಿಲ್ಮ್ ಥಿಯೇಟರ್ ರಿಲೀಸ್ ಮಾಡ್ತಾನ. ಟಿಕೆಟ್ ತಗೊಂಡ್ ಹೋದ್ರ ಒಳಗ ಸ್ಕ್ರೀನ್ ನಾಗ ಏನ್ ಇರ್ತದ ಗೊತ್ತಾನ, ಮಿರರ್ ಇರ್ತದ ನನಗ ಅನಸ್ತದ. ಯಾಕಂದ್ರೆ ಮುಂದ್ ಹೇಳಕ್ ಅವ್ನಿಗೆ ಮ್ಯಾಟರ್ ಸಬ್ಜೆಕ್ಟ್ ಇರಂಗಿಲ್ಲಲ್ಲ, ಎಕ್ಸಾಕ್ಟ್ ನಿಮ್ದೇ ತೋರಿಸ್ಬೇಕವ. ನಾಯಕ ರೊಕ್ಕ ಖರ್ಚು ಮಾಡಿ ಹೇಳಿ ಅಂತೇಳಿ ಸ್ಕ್ರೀನ್ ತುಂಬಾ ಕನ್ನಡಿನೇ ಇಟ್ಟು ನಮ್ಮನ್ನ ನೋಡ್ಕೊಳ್ಳೋಂತ ಫಿಲ್ಮ್ ಸುದಕ್ಕೆ ಮಾಡಿದ್ರು ಮಾಡಬಹುದು ಉಪೇಂದ್ರ. ಅಟ್ ಟ್ಯಾಲೆಂಟೆಡ್ ಪರ್ಸನ್ ಅದನ್ನ. ಅದು ಅವನಿಗೆ ಸಬ್ಜೆಕ್ಟ್ ಸಿಗೋದೇ ನಮ್ಮ ಒಳಗಿನ ಸಬ್ಜೆಕ್ಟ್ ತಗೊಂಡು ಅವ್ನು ಫಿಲ್ಮ್ ಮಾಡತಾನ. ಇಟ್ಸ್ ವೆರಿ ಅಪ್ರಿಸಿಯೇಷನ್. ಇನ್ನ ಫಿಲ್ಮ್ ಮಾಡ್ಬೇಕು. ನಮ್ ಸಪೋರ್ಟಿವ್ ಇಂಥವ್ರಿಗೆ ಸಪೋರ್ಟಿವ್ ಮಸ್ಟ್ ಅಂಡ್ ಶುಡ್ ಇರಬೇಕು. ಯಾವನಿಗೋ ಒಬ್ಬನಿಗೆ ಎದರ ದೇಶದಿಂದ ಒಬ್ಬನಿಗೆ ನಾವು ಸಪೋರ್ಟ್ ಕೊಡೋ ಬದ್ಲಿ ಇಂಥವ್ರಿಗೆ ಸಪೋರ್ಟ್ ಕೊಟ್ರ ನಮ್ ಜೀವನನೇ ಉದ್ಧಾರ ಆಗ್ತದ. ಅವ್ನ ಜೀವನ ಉದ್ಧಾರ ಆಗ್ತದೋ ಇಲ್ಲೋ ಆ ಮನುಷ್ಯ ತಾನು ವಿಚಾರ ಮಾಡಿಲ್ಲ. ಈ ಫಿಲ್ಮ್ ಫ್ಲಾಪ್ ಆಯ್ತಂದ್ರ ವಿಚಾರ ಮಾಡಿಲ್ಲ ಅವ. ಆದ್ರೆ ಡೇರಿಂಗ್ಲಿ ಈ ಸಬ್ಜೆಕ್ಟ್ ನಮ್ ಮುಂದಿಟ್ಟಲ್ಲ, ಅದು ವಿಚಾರ ಮಾಡ್ರಿ ನೀವು. ಅವನು ಒಳ್ಳೆತನ ವಿಚಾರ ಮಾಡ್ರಿ. ಯಾರು ಇದನ್ನ ಡೇರಿಂಗ್ ಮಾಡಂಗಿಲ್ಲ, ನೀವು ನೋಡಿರ್ತೀರಿ. ಹಾಗಾಗಿ ಉಪೇಂದ್ರಿಗೆ ಸಪೋರ್ಟ್ ಕೊಡ್ರಿ, ನಿಮ್ಗೆ ಒಳ್ಳೇದಾಗ್ತದೆ. ಆಕ್ಚುಲಿ ಅವನಿಗೆ ಲಾಭ ಆಗಕ್ಕಿಂತ ಅವನಿಗೆ ಒಳ್ಳೇದಾಗಕ್ಕಿಂತ ನಿಮ್ಗೆ ಒಳ್ಳೇದಾಗ್ತದ. ಇದು ನನ್ನ ಅಭಿಪ್ರಾಯ.